ಯು ಮ್ಯಾಮ್. ಥ್ಯಾಂಕ್ ಯು. ಇದಕ್ಕಿಂತ ಈಗ ಎಷ್ಟು ಸುಮಾರು ಜನ ಮಂಟಪದಲ್ಲೆಲ್ಲ ತಾಳಿ ಕಟ್ಟಬೇಕಾದ್ರೆ ಬೇಡ ಬೇಡ ಅನ್ನೋದು. ಸಿ ದಟ್ ಶೋಸ್ ಯಾಕೆ ಹಂಗಾಗುತ್ತೆ. ಅವರಲ್ಲಿ ತುಂಬ ಗೊಂದಲ ಇದೆ ಮನಸ್ಸಿನಲ್ಲಿ. ಗೊಂದಲಗಳಿರುವಾಗ ಆ ರೀತಿಯ ಇದಾಗಿ ಹೋಗುತ್ತೆ. ಅದು ಒಂಥರ ಎಲ್ಲರಿಗೂ ಆಭಾಸ ಒಂದು ಸೃಷ್ಟಿಯಾಗಿಬಿಡುತ್ತಲ್ವ ಒಂದು. ಅದಕ್ಕಿಂತ ಅಂತ ಹೇಳಿದ್ರೆ ಒಂದು ಮೆಚುರಿಟಿಯಿಂದ ಸ್ವಲ್ಪ ಯೋಚನೆ ಮಾಡಿ ಮನೆಯವ್ರ ಹತ್ರ ನಾವು ಹಂಚ್ಕೊಳ್ಳೋ ಅಷ್ಟು ನಮಗೊಂದು ವಾತಾವರಣ ಸೃಷ್ಟಿ ಆಯಿತು ಅಂದರೆ, ನಾನು ಹೇಳಿದ್ನಲ್ಲ, ಸಮಾಜ ಮನೆಯಿಂದ ಶುರು ಆಗುತ್ತೆ. ನನಗೆ ಮಾತಾಡೋಕ್ಕೆ ಸ್ವಾತಂತ್ರ್ಯ ಬೇಕಾಗಿರೋದು ಮೊದಲು ಮನೆಯಲ್ಲಿ. ಅಲ್ಲಿ ನನಗೆ ಅದಾಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಶಿ ಕ್ಯಾನ್ ಬಿ ಮಚ್ ಮೋರ್ ಇಂಡಿಪೆಂಡೆಂಟ್ ಫಾರ್ ಹರ್ ಸೆಲ್ಫ್. ಖಂಡಿತ ಅದೇ ಮನೆ ಬಗ್ಗೆ ಹೇಳ್ತಾ ಇದ್ರಿ, ಅಲ್ಲದೆ ವಿಚಾರ ಪ್ರಸ್ತಾಪ ಕೂಡ ಮಾಡಿದ್ರಿ. ಮನೆಯವರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಯ್ತು. ಅಪ್ಪ ಸಪೋರ್ಟ್ ಮಾಡಿ. ಹೌದು ಹೌದು, ಅದನ್ನ ಒಂಥರ ಹೇಳೋದು. ಅಪ್ಪ ಸಪೋರ್ಟ್. ಹೌದು, ನಾನು ಇನ್ಸಮಿನೇಷನ್ ಮಾಡ್ಕೊಂಡು ಬಂದ್ಮೇಲೆ ನಾನು ಹೇಳಿರೋ, ನಾನು ಟ್ರೀಟ್ಮೆಂಟ್ ತೊಗೊಳ್ವಾಗ್ಲೂ ಹೇಳಿರಲಿಲ್ಲ ನನ್ನ ತಂದೆಗೆ. ಅವ್ರು ಹೇಳಿದ್ರು, ಒಳ್ಳೇದಾಯಿತು, ಪ್ರತಿಯೊಂದು ಹೆಣ್ಣಿಗೂ ತಾಯಿ ಆಗಬೇಕಂತ ಇರುತ್ತೆ, ನಿನಗದು ಇಲ್ ಕಂಪ್ಲೀಟ್ ಯು ಅಂತ ಹೇಳಿದ್ರು. ಆಮೇಲೆ ನನ್ನ ತಂಗಿಗೆ ಹೇಳಿದೆ, ತಮ್ಮಂಗೆ ಹೇಳಿದೆ, ಎಲ್ಲರೂ ಸಂತೋಷಪಟ್ಟರು. ಅದಾದಮೇಲೆ ನನ್ನ ತಂದೆ, ನಮ್ಮ ಚಿಕ್ಕಪ್ಪಂಗೆ, ಮಾಮನ ಮಕ್ಕಳಿಗೆ ಎಲ್ಲರಿಗೂ ಹೇಳಿದ್ವಿ, ಒಬ್ಬೊಬ್ಬರಿಗೂ ಹೋಗ್ಬಿಟ್ಟು ಎಲ್ಲರಿಗೂ ವಿ ಶೇರ್ಡ್ ದಸ್. ಅದರಲ್ಲಿ ನನ್ನ ಚಿಕ್ಕಪ್ಪ ಅಂತೂ ಹೇಳಿದ್ದು, ನಮ್ಮ ತಂದೆ ತಮ್ಮ ಇದ್ದಾರೆ ಚಿತ್ರದುರ್ಗದವರು. ಅವ್ರು ಹೇಳಿ, ನನಗೆ ಇಂಥ ಹೆಣ್ಮಕ್ಳು ಇಷ್ಟ ಅಮ್ಮ, ಸ್ವಾವಲಂಬಿಯಾಗಿ ನಿಮ್ಮ ನಿರ್ಧಾರಗಳನ್ನ, ಜೀವನಕ್ಕೆ ಏನು ಬೇಕೋ ಅದು ನಿನ್ನ ನಿರ್ಧಾರ ಸರಿಯಾಗಿ ತೊಗೊಂಡಿದ್ಯಾ, ವೆರಿ ಪ್ರೌಡ್ ಆಫ್ ಯು ಅಂತ ಹೇಳಿದ್ರು. ಸೊ ನಾಟ್ ದಟ್ ಎವ್ರಿ ಡಿಸಿಷನ್ ಹ್ಯಾಸ್ ಟು ಬಿ ಟೇಕನ್ ಇನ್ ಅ ಪಾಸಿಟಿವ್ ಮ್ಯಾನರ್ ಅಂತ ನಾನೇನು ಹಾಗೆ ಅಂದ್ಕೊಂಡಿಲ್ಲ. ಆದರೆ ನನ್ನ ಈ ನಿರ್ಧಾರಕ್ಕೆ ಎಲ್ಲರೂ ಒಪ್ಪಿಗೆ ಕೊಟ್ಟಿರೋದು ನನಗಿನ್ನೂ ಜಾಸ್ತಿ ಶಕ್ತಿ ಬಂದಂಗಾಗಿದೆ ಅಂತ ಹೇಳ್ಬಹುದು. ಥ್ಯಾಂಕ್ ಯು.